ಓ, ನಿಮ್ಗೆ ಈ ಕತೆ ಗೊತ್ತಿಲ್ಲ ಅಲ್ವಾ? ಮಾವನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ದತ್ತ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರು. ದತ್ತ ಅವ್ರು ಆ ಸ್ಥಾನಕ್ಕೆ ಕೂರೋದಕ್ಕೆ ಇಷ್ಟನೇ ಇರ್ಲಿಲ್ಲ. ನಾನೆಲ್ಲ ಅಧ್ಯಕ್ಷ ಸ್ಥಾನ ತಗೊಂಡ್ರೆ ಮಾವಂಗ್ ಬೇಜಾರಾಗುತ್ತೆ ಅಂತ. ಆದ್ರೆ ಬೇರೆಯವ್ರ ಪಾಲಾಗಲ್ವಾ ಚಿಕ್ಕತ್ತೆ, ಅದಕ್ಕೆ ಒಪ್ಕೊಂಡು ಆ ಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲ ಪಿಂಕಿ, ಮಾವನ್ ತೆಗ್ದಾಕೋ ಅಂತದ್ ಮಾವ ಏನ್ ಮಾಡಿದ್ರು? ಕೆಲ್ಸ ಚೆನ್ನಾಗೇ ಮಾಡ್ತಿದ್ರಲ್ವಾ ಮಾವ? ಅದೇನೋ ಗೊತ್ತಿಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಅದೇ ಸೂರಪ್ಪನವರು ಮಾಜಿ ಚೇರ್ಮನ್ರು ಮನೆಗೆ ಬಂದು ಹೇಳಿದ್ರು ಅಂತ. ಕಪ್ಪು ಚುಕ್ಕೆ ಇರೋರ್ನ ಅದು ದೊಡ್ಡ ಸ್ಥಾನದಲ್ಲಿ ಇಟ್ಕೊಳಕ್ಕಾಗುತ್ತಾ? ತಾವಾಗೆ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಡ್ಲಿಲ್ಲ. ಅದಕ್ಕೆ ನಾವೇ ಕಿತ್ತಾಕಿದ್ವಿ ಅಂತ ಹೇಳಿದ್ರು ಚಿಕ್ಕತ್ತೆ. ಏನ್ ಕಪ್ಚುಕೆ ಇದೆ ಮಾವಂಗೆ? ಗೀತಾ, ನಾವು ಮನೆಯವರು 4 ದಿನಕ್ಕೆ ಅಡ್ಜಸ್ಟ್ ಆಗ್ತೀವಿ, ಒಪ್ಕೊಂಡ್ಬಿಡ್ತೀವಿ. ಆದ್ರೆ ಹೊರಗಡೆ ಅವ್ರು ನಮ್ ತರನೇ ಇರ್ತಾರೇನೆ. ಈ ವಯಸ್ಸಲ್ಲಿ ಹೆಂಡತಿ ಜೊತೆ ಅಸಹ್ಯ ಅಂತ ಅವ್ರಿಗೆಲ್ಲ ಅನ್ಸಿರ್ಬೇಕಲ್ವಾ? ಅಯ್ಯೋ, ನಾನ್ ಹೇಳಿಲ್ಲಮ್ಮ, ಊರವ್ರು ಮಾತಾಡಿದನ್ನ ಹೇಳ್ದೆ ಅಷ್ಟೇ. ಪಾಪ ಚಿಕ್ಕತ್ತೆನ ಬಿಸ್ಲಲ್ಲಿ ಕರ್ಕೊಂಡ್ ಬಂದಿದ್ಯಾ, ಹೋಗು ಒಳಗಡೆ ಕರ್ಕೊಂಡು ಹೋಗು. ಹೋಗಿ ಚಿಕ್ಕತ್ತೆ. ನಿನಗಾಗ ಅನ್ಸಿದ್ರೆ ಅವ್ರ ಹತ್ರ ಹೋಗಿ ಸಾರಿ ಕೇಳು. ನಂಗೆ ಅವ್ರ ಜೊತೆ ಮುಖ ಕೊಟ್ಟು ಮಾತಾಡಕ್ಕೂ ಆಗ್ತಾ ಇಲ್ಲ. ಲಕ್ಕಿ, ನನ್ನ ಪರವಾಗಿ ನೀನೇ ಕ್ಷಮೆ ಕೇಳ್ತೀಯಾ? ದತ್ತಣ್ಣ, ನೀನ್ ತುಂಬಾ ಮನ್ಸಿಗೆ ತಗೊಂಡಿದ್ಯಾ, ಅಂಥದ್ದೆಲ್ಲ ಏನೂ ಆಗಿಲ್ಲ. ನಾನು ಒಪ್ಕೋತಾ ಇರಲಿಲ್ಲ. ಅಕಸ್ಮಾತ್ ನಾನು ಒಪ್ಕೊಳ್ಳಿಲ್ಲ ಅಂದಿದ್ರೆ ಆ ಪದವಿನ ಬೇರೆ ಯಾರಿಗೋ ಕೊಡ್ತಾ ಇದ್ರು. ಬೇರೆ ಯಾರಿಗೋ ಹೋಗೋ ಬದಲು ಸಂಪಿಗೆ ದೀಪದ ಮನೇಲಿ ಇರಲಿ ಅಂತ ನಾನೇ ಒಪ್ಕೊಂಡೆ. ಒಳ್ಳೆ ಕೆಲಸ ಮಾಡಿದ್ಯಾ, ಮನೆ ಗೌರವ ಉಳಿಸಿದ್ಯಾ. ಅಪ್ಪಂಗೆ ನಿನ್ ಮೇಲೆ ಅಭಿಮಾನ ಬಂದಿರುತ್ತೆ. ಚಿಕ್ಕಪ್ಪ ಏನಾರು ಆಗ ಅನ್ಕೊಂಡ್ರೆ ನನ್ನ ಮನ್ಸಲ್ಲಿರೋ ದೊಡ್ಡ ಭಾರ ಇಳ್ದಾಗತ್ತೆ. ಹಾಗೆ ಅನ್ಕೊಂಡಿರ್ತಾರೆ. ಒಳ್ಳೆ ಕೆಲಸಗಳನ್ನ ಮಾಡು. ಜನ ಅಪ್ಪನ ಮರಿಬೇಕು ಅಂತ ಕೆಲಸಗಳನ್ನ ಮಾಡು. ಖಂಡಿತ ಮಾಡ್ತೀನಿ. ಆದ್ರೆ ಚಿಕ್ಕಪ್ಪನ ಮರ್ಸೋಕಲ್ಲ, ಅವ್ರು ಹಾಕೊಟ್ಟಿರೋ ದಾರಿನ ಇನ್ನ ಗಟ್ಟಿ ಮಾಡ್ತೀನಿ. ಕಂಗ್ರಾಟ್ಸ್ ಒನ್ಸ್ ಅಗೇನ್ ದತ್ತಣ್ಣ. ನಿನ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಕೇಳು, ಹಿಂಜರಿ ಬೇಡ. ನಾನು ಯಾವತ್ತೂ ನಿನ್ ಜೊತೆ ಇರ್ತೀನಿ. ಆದ್ರೂ ಚಿಕ್ಕಪ್ಪನ ಸ್ಥಾನನ ನಾನು ಎಲ್ಲಿ ಕಿತ್ಕೋಬಿಟ್ಟೆ ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ನೋಡು, ಒಬ್ರು ಪೊಸಿಷನ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಕೊಡೋಕ್ಕೂ ಆಗಲ್ಲ. ನಿನಗದು ಸಿಕ್ಕಿದೆ, ಚೆನ್ನಾಗಿ ಯೂಸ್ ಮಾಡ್ಕೊ. ಗುಡ್ ಲಕ್. ಏನೇ ಪ್ರಣತಿಗೆ ಅವಳು ತವ್ರ ಮನೆಗೆ ಹೋಗಿ ದುಡ್ಡು ತಗೊಂಡ್ ಬಾ ಅಂತ ಹೇಳಕ್ಕಾಗತ್ತೇನೆ ನನಗೆ? ಅಮ್ಮ, ನಾನು ಹೇಳಿಲ್ವಾ ಇಂಥ ಮನೆ ಐಡಿಯಾನ ಇವಳು ಕೊಡೋದು ಅಂತ? ವರದಕ್ಷಿಣೆ ತಗೊಂಬ ಅಂತ ಹೇಳ್ತಿದ್ಯಾ? ವರದಕ್ಷಿಣೆ ಅಂತ ಅಲ್ಲ ರೀ, ಕಷ್ಟ ಇದೆ, ಸಹಾಯ ಅಂತ ತಗೊಂಡ್ ಬರ್ಲಿ ಬಿಡಿ. ಬಿಡುಗಾಸು ಇಲ್ದ ನಿಂತ ಕಾಲಲ್ಲಿ ಅವಳ ಮದುವೆ ಮಾಡಿಸಿ ಕರ್ಕೊಂಡ್ ಬಂದಿಲ್ವಾ ಇಲ್ಲಿ? ನಮ್ ಕಷ್ಟ ಅವಳಿಗೂ ಕಷ್ಟನೇ ಅಲ್ವಾ, ತರ್ಲಿ ಬಿಡಿ. ಸಿಗ್ದಾಕ್ಬಿಡ್ತೀನಿ. ನೀನ್ ಮಾಡಿರೋ ಮಂಚಿನ ಕೆಲಸಕ್ಕೆ ಪ್ರಣತಿ ಹೋಗಿ ಅವ್ರ ತವನ ಕೈ ಚಾಚ್ಬೇಕಾ? ಇವಳ ವಿಷಯ ಬಿಡೋ, ದುಡ್ಡು ಹೇಗೆ ಹೊಂದ್ಸೋದು ಅಂತ ಯೋಚನೆ ಮಾಡೋ. ನನಗೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ತಿದ್ಯಮ್ಮ. ಸುಮತಿ, ಹಾ ಬಾಬಾ, ಹೇಗಿದ್ಯಮ್ಮ?
ಏನೋ ಇದ್ದೀನಿ ಬಾಬಾ, ಯಾಕಾದ್ರೂ ಇದೀನೋ ಅನ್ಸ್ಬಿಟ್ಟಿದೆ. ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಇನ್ನೇನ್ ಭಾವ, ಎಲ್ರ ಹತ್ರ ಅನ್ನಿಸ್ಕೊಂಡು ಆಡಿಸ್ಕೊಂಡು ಎಲ್ರನ್ನೂ ಎದುರಿಸೋದೇ ಕಷ್ಟ ಆಗೋಗಿದೆ. ಸುಮತಿ, ಆಗ್ಬಾರ್ದು ಏನೂ ಆಗಿಲ್ಲಮ್ಮ. ಇದೇ 20 ವರ್ಷದ ಹಿಂದೆ ನಡೆದಿದ್ರೆ ನೀನು ಸಂತೋಷ ಪಡ್ತಿರ್ಲಿಲ್ವೇನೋ? ಆದ್ರೆ ಈಗಾಗ ಏನ್ ಪ್ರಯೋಜನ ಭಾವ? ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ತರ. ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲಮ್ಮ. ಸಿಕ್ಕಿದ ಪ್ರಸಾದ ಸ್ವೀಕರಿಸ್ಬೇಕಷ್ಟೇ. ನೀನ್ ಹೀಗಿದ್ರೆ ನರಸಿಂಹ ಕುಗ್ಗೋಗ್ಬಿಡ್ತಾನೆ. ಈ ಮನೆಯಲ್ಲಿ ನೆಮ್ಮದಿ ಸಂತೋಷ ಏನಾರ ಸಿಗ್ಬೇಕಂದ್ರೆ ಅದು ನಿನ್ನಿಂದ ಮಾತ್ರಮ್ಮ. ಆದ್ರೆ ನೆಮ್ಮದಿ ಸಂತೋಷ ನನ್ಗಿಲ್ವಲ್ಲ ಭಾವ. ನಾನು ಒಬ್ಳೆ ಅದನ್ನ ಅನುಭವಿಸ್ತಾ ಇದ್ದೀನಿ. ಇನ್ಯಾರಿಗೂ ಅರ್ಥ ಆಗಲ್ಲ. ಈಗ ನಾವು ಮಗುನ್ ಮಾಡಿಕೊಂಡು ಅದಕ್ಕೆ ದೊಡ್ಡದ್ ಮಾಡಿ ಅದ್ರ ಕಾಲ್ ಮೇಲೆ ಅದು ನಿಲ್ಲೋವರೆಗೂ ಅದನ್ನ ಸಾಕೋ ಚೈತನ್ಯ ನಮಗಿರತ್ತಾ? ಹೇಗೋ ಆಗತ್ತಮ್ಮ. ಬರೋ ಜೀವನ ಬೇಡ ಅಂತ ಹೇಳ್ಬಾರ್ದು, ಅದನ್ನೇ ಜೀವನ ಮಾಡ್ಕೋಬೇಕು. ನೀವೇನ್ ಹೇಳಿದ್ರು ನನ್ನ ಮನ್ಸು ಒಪ್ತಾ ಇಲ್ಲ ಭಾವ. ನನ್ನ ಒಪ್ಪಿಗೆನ ಯಾರೂ ಕೇಳ್ತಾ ಇಲ್ಲ. ಇದ್ರ ಪರಿಣಾಮ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗುತ್ತೆ ಭಾವ. ಭಯ ಪಡುವಂಥದ್ದು ಏನಿದೆ? ನಾವೆಲ್ಲ ಇದೀವಲ್ಲ. ಎಲ್ರೂ ಇದೀವಿ ಭಾವ. ಆದ್ರೆ ವಯಸ್ಸು, ಆರೋಗ್ಯ, ಹುಟ್ಟು ಮಗುನ ಕಾಯತ್ತಾ? ಆ ಮಗು ಬೆಳೆದು ದೊಡ್ಡದಾಗೋ ಅಷ್ಟರಲ್ಲಿ ನಾವೆಲ್ಲ ಇರ್ತೀವ ಭಾವ? ನೋಡಿದ್ರ ಭಾವ, ನೀವೇ ಸುಮ್ಮನಾಗ್ಬಿಟ್ರಿ. ಯಾಕಮ್ಮ ಇಲ್ಲ? ಅಣ್ಣಂದ್ರು ಅಂತ ದತ್ತ ಮತ್ತೆ ಲಕ್ಕಿ ಇಲ್ವಾ? ಅಲ್ಲ ಭಾವ, ನಾವ್ ಹೆತ್ತಿ ಅವ್ರ ಕೈ ಕೊಡಕ್ಕಾಗತ್ತ? ಅವ್ರದೇ ಸಂಸಾರ ಅಂತಿದೆ. ನಾಳೆ ದಿನ ಮಕ್ಕಳು ಮರಿ ಆಗ್ತಾರೆ, ಅದರ ಜವಾಬ್ದಾರಿ ಇದೆ. ನಾವ್ಯಾಕೆ ಅವ್ರ ತಲೆನೋವು ಆಗ್ಬೇಕು ಹೇಳಿ? ಸುಮತಿ, ಆಗಿದ್ದಾಯ್ತು, ಧೈರ್ಯವಾಗಿರು. ಎಲ್ಲನೂ ಅನುಭವಿಸ್ಬೇಕು. ಅದೇ ಈಗ ಅನುಭವಿಸ್ತಾ ಇದ್ದೀನಿ. ಕುತ್ಕೊಳ್ಳಿದ್ದಾರೆ. ಮತ್ತೆ ಹೇಳಿ, ಹೇಗ್ ಮಾತಾಡಿದ್ರಿ? ಹೇಗ್ ನಡೀತು ಮೀಟಿಂಗು? ಮೀಟಿಂಗಲ್ಲಿ ಏನೇನೋ ಮಾತಾಡ್ತಾ ಇದ್ರು. ನಾನು ಬರೀ ಇಷ್ಟ ಹೇಳಿದ್ದು. ನೋಡಿ ದತ್ತ ಅವ್ರೆ, ನೀವ್ ಒಪ್ಕೊಳ್ದೆ ಇರೋದು ಯಾವ ಕೆಲ್ಸನೂ ಆಗ್ಬಾರ್ದು. ಎಲ್ಲ ನೀವ್ ಹೇಳ್ದಾಗೆ ಆಗ್ಬೇಕು. ಎಲ್ರೂ ನಿಮ್ ಕೈಯಲ್ಲಿ ಇಟ್ಕೋಬೇಕು, ಗೊತ್ತಾಯ್ತಾ? ತಗೊಳ್ಳಿ, ಲಡ್ಡು ತಿನ್ನಿ. ಕೇಳಿ ಮಾವ, ಪ್ರೆಸಿಡೆಂಟ್ ಕಿರಣ ಹೇಗ್ ನಿಭಾಯಿಸ್ತಿದ್ದಾರೆ ಅಂತ. ಇವತ್ತು ಮೀಟಿಂಗ್ ಹೋಗಿದ್ರು, ಎಲ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ರಂತೆ ಗೊತ್ತಾ? ಪ್ರೆಸಿಡೆಂಟ್ಶಿಪ್ ಅಂದ್ರೆ ಹಾಗೇನೆ. ಅವ್ರು ಮುಂದೆ ಮಾಡೋ ಕೆಲಸದ್ರ ಮೇಲೆ ಮರ್ಯಾದೆ ನಿಂತ್ಕೊಂಡಿರೋದು. ಏನ್ ಮಾವ, ನೀವು ಹಾಗೆ ಮಾತಾಡ್ತಿರಲ್ಲ? ಮತ್ತೆ ಯಾವಾಗ್ಲೂ ನಿಮ್ ತರ ಮನೆಯಲ್ಲೇ ಕುತ್ಕೊಂಡಿರ್ಬೇಕಾ? ಶತಾಯ ಗತಾಯ ಕಬಡ್ಡಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಟ್ರೈ ಮಾಡಿದ್ದಕ್ಕೆ ಇವತ್ತು ಅವ್ರು ಆಗಿದ್ದು. ನೀವು ಈ ಊರಿನ ಚೇರ್ಮನ್ ಅಲ್ವಾ? ನೀವೇನ್ ಕೆಲಸ ಮಾಡ್ತಿದ್ದೀರಾ? ಅದನ್ನೇ ಹೇಳಿದ್ದು. ತಾನನ್ನ ಗಳಿಸೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಳೋದು. ಚೇರ್ಮನ್ ಆಗ್ಬೇಕು ಅಂತ ನಾನು ನರಸಿಂಹನ ಹಿಂದೆ ತಳೆದೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ? ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಶಕ್ತಿ ಅನುಸಾರವಾಗಿ ಏನ್ ಮಾಡಬೇಕೋ ಅದೇ ಮಾಡಬೇಕು. ಸುಮ್ನಿರಿ ಮಾವ, ನನ್ ಗಂಡ ಏನು ನಿಮ್ ತರ ಅಲ್ಲ, ಸ್ವಲ್ಪ ನಮ್ಮ ಅತ್ತೆ ತರ. ಅದಕ್ಕೆ ಇವತ್ತು ಪ್ರೆಸಿಡೆಂಟ್ ಆಗಿರೋದು. ನಾಳೆ ಕೆಲ್ಸನೂ ಮಾಡ್ತಾರೆ, ಗೌರವನೂ ಸಂಪಾದಿಸ್ತಾರೆ. ಅವನ್ ಸ್ವಲ್ಪ ಅವ್ರ ಅಮ್ಮನ ತರ, ಅದೇ ಚಿಂತೆ. ಅವಳು ಹಾರಾಡ್ತಾಳೆ, ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ. ಬುದ್ಧಿರೋ ನನ್ನನ್ನ ಮಂಕ್ ಮಾಡಿ ಕುಡಿಸಿದಾಳೆ. ಬಿಡಿ ಮಾವ, ನಿಮ್ಗಂತೂ ನಿಮ್ ಮಗನ್ ಬಗ್ಗೆ ಸ್ವಲ್ಪನೂ ಅಭಿಮಾನನೇ ಇಲ್ಲ. ಹೋಗ್ಲಿ, ಈ ಮನೆಗೊಂದು ಪುಟ್ಟ ಮಗು ಬರ್ತಿದ್ಯಲ್ಲ, ಅದಕ್ಕಾದ್ರೂ ಸಂತೋಷ ಪಡ್ಬೇಕಲ್ವಾ? ಯಾವಾಗ ನೋಡಿದ್ರು ಅನ್ಕೊಂಡ್ ಕೂತಿರ್ತೀರಾ? ಅಮ್ಮ, ನನ್ನ ತಲೆ ನೋವ್ತಾ ಇದೆ, ಒಂದಿಷ್ಟು ಕಾಫಿನೇ ನಡ್ಕೊಡಮ್ಮ. ಇನ್ನು ಕಾಫಿ ಎಲ್ಲ ಇದ್ದೀರಲ್ಲ ಮಾವ. ನಿಮ್ ಮಗ ಪ್ರೆಸಿಡೆಂಟ್ ಆಗಿದ್ದಾರೆ, ಮನೇಲಿ ಹಬ್ಬದೂಟ ಮಾಡೋಣ. ಬೇಡ ಬೇಡ, 4 ಜನ ಹೋಟೆಲ್ ಊಟಕ್ಕೆ ಹೋಗೋಣ. ನೀವೇ ಹೋಗಿ ಬನ್ನಿ. ನನ್ಗೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ, ನಾ ಮಲ್ಕೋತೀನಿ. ಏ ಗೀತಾ ಗೀತಾ ಗೀತಾ, ಎಲ್ಲಿ ನೋಡ್ತಾ ಇದೀಯಾ? ಅದು ಲಕ್ಕಿಯವ್ರನ್ನ ಹುಡುಕ್ತಾ ಇದ್ದೆ ಮಾವ. ಲಕ್ಕಿಯವ್ರೇನ್ ಸೊಂಡಿಲಿ ನೆನ್ನೆ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋದಿಕ್ಕೆ.
ಇದ್ರೆ ತಾನೇ ಕಾಣಿಸೋದು. ಅವ್ರು ಏನು ಕೇಳಿದ್ರೆ ಅದಕ್ಕೆ ಮಾತ್ರ ಉತ್ತರ ಕೊಡು. ನೋಡಿದ್ರೆ ನೋಡಿದ್ದೆ ಅಂತ ಹೇಳು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳು. ಯಾಕೆ ಈ ಕೊಂಕು? ಗೀತಾ, ಅವನೆಲ್ಲ ಹೊರಗಡೆ ಹೋಗಿರ್ಬೇಕು. ಸರಿ ಮಾವ, ನಾನು ನೋಡ್ತೀನಿ. ನೀವ್ಯಾಕೆ ಬೇಜಾರಲ್ಲಿದ್ದೀರಾ? ಇಲ್ವಲ್ಲ. ಅಯ್ಯೋ, ಏನು ಇಲ್ಲ ಅಂತ ಯಾಕೆ ಮಾವ ಹೇಳ್ತಿದ್ದೀರಾ? ಈಗ ತಾನೇ ತಲೆನೋವು ಅಂದ್ರಿ. ತಲೆನೋವ? ಮಾವ, ನಿಮ್ಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀನಿ ನಾನು. ನೋಡಿದ್ಯಾ, ತಲೆನೋವು ಅಂದ ತಕ್ಷಣ ಕಾಫಿ ಮಾಡಬೇಕು ಅನ್ನಿಸ್ತು. ನಿನಗೇನಾರು ಅನ್ನಿಸ್ತಾ? ಅಯ್ಯೋ ಮಾವ, ನೀವು ತಾನೇ ಹೇಳಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಅದಕ್ಕೆ ನಾನು ಮಾಡ್ಕೊಳ್ಳಿಲ್ಲ. ಒಟ್ನಲ್ಲಿ ನೀವು ನನ್ನನ್ನು ಹಂಗಿಸ್ಬೇಕು, ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕು. ಒಂದು ಕಾಫಿ ವಿಷಯದಲ್ಲಿ ಏನೇ ಮೆರೆಸೋದು ಬಂತು. ಮಾವ, ನೀವು ರೂಮ್ಗೆ ಹೋಗಿರಿ, ನಾನು ನಿಮ್ಗೆ ಕಾಫಿ ಮಾಡಿಬಿಟ್ಟು ತಂದ್ಕೊಡ್ತೀನಿ. ಆಯ್ತಮ್ಮ. ಸರಿ ಮಾವ. ಲಕ್ಕಿಯವರೇ, ಎಲ್ಲೊಟ್ಟೋಗಿದ್ರಿ ನೀವು ಇಷ್ಟೊತ್ತು? ನಿಮ್ಮನ್ನೆಲ್ಲ ಕಡೆ ಹುಡುಕಿ ಹುಡುಕಿ ನಂಗೂ ಸುಸ್ತಾಯ್ತು. ಊಟ ಬಡಿಸೋ ಹೊತ್ತಿಗೆನ ಎಲ್ಲೋ ಮಾಯ ಆಗ್ಬಿಡ್ತೀರಾ ನೀವು. ಬನ್ನಿ, ಊಟಕ್ಕೆ ತಟ್ಟೆ ಹಾಕ್ತೀನಿ. ನಿನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಮನೆಗೆ ಬಂದ್ರೆ ಸಾಕು, ಊಟ ಕೊಡ್ಲಾ, ತಿಂಡಿ ಕೊಡ್ಲಾ, ಕಾಫಿ ಕೊಡ್ಲಾ, ಇದೇ ಆಗೋಯ್ತು. ಹೆಂಡತಿಗೆ ಇನ್ನೇನಿರುತ್ತೆ ಲಕ್ಕಿಯವರೇ? ಅವಳಿಗಿದೇ ಪ್ರಪಂಚ. ಹೊರಗಡೆಯಿಂದ ಬಂದ್ ಗಂಡಂಗೆ ಉಪಚಾರ ಮಾಡ್ಬೇಕು. ಬನ್ನಿ, ಊಟಕ್ಕೆ ತಟ್ಟೆ ಹಾಕ್ತೀನಿ ನಿಮ್ಗೆ. ನನ್ಗೆ ಹಸು ಇಲ್ಲ, ಬೇಡ. ಯಾಕೆ, ಹೊರಗಡೆ ತಿನ್ಕೊಂಬಂದ್ರಾ? ಮನೇಲಿ ತಿನ್ನಕ್ಕಾಗಲ್ಲಲ್ಲ, ಅದಕ್ಕೆ ಹೊರಗಡೆ ಬಾರ್ಸ್ಕೊಂಡು ಬಂದಿದ್ದೀನಿ. ಅಂತೂ ನಿಮಗ್ ಬೇಕಾಗಿರೋದನ್ನ ಹೊಟ್ಟೆ ತುಂಬಾ ತಿನ್ಕೊಂಬಂದಿದ್ದೀರಾ. ಒಂದ್ ಲೋಟ ಹಾಲಾದ್ರೂ ಕೊಡ್ತೀನಿ ರೀ. ಇದು ನಾನು ಚಿಕ್ಕ ವಯಸ್ಸಲ್ಲಿ ಹಾಕೋತಿದ್ ಸಾಕ್ಸ್ ಅಲ್ವಾ? ಚೆನ್ನಾಗಿದ್ಯಾ ಲಕ್ಕಿಯವರೇ? ಇದು ನಾನು ಚಿಕ್ಕ ವಯಸ್ಸಲ್ಲಿ ಹಾಕೋತಿದ್ದೆ. ಎಲ್ಲಿ ಸಿಕ್ತು? ನಾನೇ ಇದನ್ನ ಹುಡುಕ್ಬಿಟ್ಟು ಒಗ್ದು ಇಸ್ತ್ರಿ ಮಾಡಿಟ್ಟಿದ್ದೆ. ಯಾಕೆ? ಪಾಪುಗೆ. ವೆಲ್ಕಮ್ ಮಾಡೋದಕ್ಕೆ ತಯಾರಿ ಜೋರಾಗಿ ನಡೀತಾ ಇದೆ. ಹ್ಞೂ, ಮತ್ತೆ ಇವಾಗ್ಲೇ ಇದನ್ನೆಲ್ಲ ಮಾಡಿ ರೆಡಿ ಇಟ್ಕೋಬೇಕು. ಪಾಪು ಬಂದ್ಮೇಲೆ ಆಟ ಆಡೋದಕ್ಕೆ ಟೈಮ್ ಇರಲ್ಲ. ಆಮೇಲೆ ಲಕ್ಕಿಯವರೇ, ಭಾನುವಾರ ನೀವು ಫ್ರೀ ಇದ್ರೆ ಅಟ್ಟದ ಮೇಲೆ ತೊಟ್ಲಿದೆ, ಅದನ್ನೊಂಚೂರು ತೆಕ್ಕೊಡ್ತೀರಾ? ಧೂಳೆಲ್ಲ ಒರ್ಸಿಟ್ಬಿಡ್ತೀನಿ. ತೆಗಿತೀನಿ, ತೆಗೆದು ಬೆಂಕಿ ಇಡ್ತೀನಿ. ಯಾಕೆ ಲಕ್ಕಿಯವರೇ ಹೀಗೆ ಮಾತಾಡ್ತಿದ್ದೀರಾ? ಅಮ್ಮ ಕೇಳಿಸ್ಕೊಂಡ್ರೆ ಪಾಪ ಎಷ್ಟು ಬೇಜಾರು ಮಾಡ್ಕೋತಾರೆ. ಹೌದು, ಎಲ್ರಿಗೂ ಏನಾದರೂ ಅನ್ಸುತ್ತೆ ಅಂತ ಭಯ ಪಡ್ಕೊಂಡು ಸುಮ್ಮನೆ ಇರಬೇಕು. ಆದರೆ ನನಗೆ ಅನ್ಸೋದ್ರ ಬಗ್ಗೆ ಯಾರು ಕೇರ್ ಮಾಡಲ್ಲ ಅಲ್ವಾ? ನೀವು ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ತಗೊಳ್ಳಿ, ಹಾಲು ಕುಡೀರಿ. ಏನಾಯ್ತು ಗೀತಾ? ಓ ಲಕ್ಕಿಯವರೇ, ಇದ್ರಲ್ಲಿ ಯಾಕೆ ಒರೆಸ್ತಿದ್ದೀರಾ? ಪಾಪುಗೆ ಅಂತ ಎತ್ತಿಟ್ಟಿದ್ದನ್ನ ನೋಡು. ಪಾಪುಂದ ಇರಿಟೇಟ್ ಮಾಡಬೇಡ. ಈ ಗಾಯಕ್ಕಿಂತ ಹಾಳ ಸಾಕ್ಸ್ ಹೆಚ್ಚಾಯ್ತಾ? ಇದ್ರ ಬಗ್ಗೆ ಈ ತರ ಮಾತಾಡ್ಬೇಡಿ ಲಕ್ಕಿಯವರೇ ನೀವು. ಓಹೋ, ಎಲ್ಲದಕ್ಕಿಂತ ಅದೇ ಹೆಚ್ಚಾಯ್ತಾ ನಿಮಗೆ? ಹೆಚ್ಚು ಕಡಿಮೆ ಅಂತ ತೂಕ ಹಾಕೋದಕ್ಕೆ ಇದೇನ್ ವಸ್ತುನಾ ಲಕ್ಕಿಯವರೇ? ಇದು ಒಂದು ಭಾವನೆ. ನನಗಿಂತನೂ ಅದೇ ಹೆಚ್ಚಾಯ್ತಾ? ಯಾಕೆ ಲಕ್ಕಿಯವರೇ ಹೀಗೆ ಮಾತಾಡ್ತಿದ್ದೀರಾ? ಕೇಳಿದ ಕ್ವಶನ್ ಆನ್ಸರ್ ಮಾಡೆ. ನೋಡಿ, ಸುಮತಿ ಅಮ್ಮ ನನ್ನ ತಾಯಿ ಇದ್ದ ಹಾಗೆ. ಅವ್ರ ಮಗುನ್ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅಂದ್ರೆ ಗಂಡನ್ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ಅಲ್ವಾ? ಎದುರುಗಡೆ ಬಂದಾಗ ಕಾಫಿ ಕುಡೀರಿ, ತಿಂಡಿ ಮಾಡಿ ಅಂದ್ರೆ ಮುಗ್ದೋಯ್ತಾ? ಅವನಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ನಿಮಗೆ ನಾನು ಯಾವಾಗ ಸಪೋರ್ಟ್ ಮಾಡಿಲ್ಲ ಲಕ್ಕಿಯವರೇ. ಹಾಗಾದ್ರೆ ಈಗ ಹೇಳು, ಅಮ್ಮಂಗೆ ಹುಟ್ಟೋ ಮಗು ಪರವಾಗಿ ನಿಂತ್ಕೋತೀಯೋ ಅಥವಾ ನನ್ನ ಪರವಾಗಿ ನಿಂತ್ಕೋತೀಯೋ?
ನನ್ನ ಪರವಾಗಿ ನಿಂತ್ಕೊಳ್ಳೋದಾದ್ರೆ ಅದನ್ನ ಬಿಸಾಕು. ಹಾಗಾದ್ರೆ ಗಂಡಂಗಿಂತ ಹುಟ್ಟದೇ ಇರೋ ಮಗುನೇ ಹೆಚ್ಚಾಯ್ತಾ ನಿಂಗೆ? ನಾನೇನ್ ಹಾಗೆ ಹೇಳಲಿಲ್ಲ ಲಕ್ಕಿ ಅವರೇ. ಹೇಳಲಿಲ್ಲ, ಮಾಡಿ ತೋರಿಸ್ತಾ ಇದ್ಯಾ. ಬಿಸಾಕ್ಯಾ ಸಾಕ್ಸ್ನ, ಬಿಸಾಕ್ಯಾ ಸಾಕ್ಸ್ನ. ಬಿಡಿ ಲಕ್ಕಿ ಅವರೇ. ಲಕ್ಕಿ ಅವರೇ, ತೋರಿಸ್ಬಿಟ್ಟೆ ನೀನ್ ಬುದ್ಧಿನ. ಗೊತ್ತಾಯ್ತು, ಇವತ್ತು ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಯ್ತು. ನಿನ್ ಲೈಫಲ್ಲಿ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ನಿನಗ ಮಗುನೇ ಮುಖ್ಯ ಅಲ್ವಾ? ಆ ಮಗು ಜೊತೆನೆ ಆಟ ಆಡ್ಕೊಂಡಿರೋ. ಏನ್ರಪ್ಪ ಇಲ್ಲಿವರೆಗೂ ಬಂದಿದ್ದೀರಾ? ಅಣ್ಣ, ನಮ್ದು ವಿನಾಯಕ ಯುವಕರ ಸಂಘ ಇದ್ದೀರಾ ಅಣ್ಣ? ಹಾ ಗೊತ್ತು. ಅದೇ ಹಣ್ಣುಮ್ಮ ಉತ್ಸವ, ಗಣೇಶೋತ್ಸವ ಎಲ್ಲ ಮಾಡ್ತಿರಲ್ಲ. ಹೌದು ಮೇಡಮ್, ನಮ್ಮ ದತ್ತಣ್ಣವರು ಕಬಡ್ಡಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದಾರಲ್ಲ, ಅವರಿಗೆ ಸನ್ಮಾನ ಇಟ್ಕೊಳ್ಳೋಣ ಅಂತ. ಇವಾಗಷ್ಟೇ ಪ್ರೆಸಿಡೆಂಟ್ ಆಗಿದ್ದೀನಿ, ಇಷ್ಟು ಬೇಗ ಸನ್ಮಾನ ಎಲ್ಲ ಬೇಡ. ಅಯ್ಯೋ ರೀ, ಅಷ್ಟು ಪ್ರೀತಿಯಿಂದ ಸನ್ಮಾನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಬೇಡ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹೌದು ದತ್ತಣ್ಣ, ನೀವು ಮುಂದೆ ಬರಬೇಕು. ನಿಮ್ಮಂತ ಯುವಕರು ಮುಂದೆ ಬಂದ್ರೆ ಕೆಲಸ ಎಲ್ಲ ಸಲೀಸಾಗುತ್ತೆ, ಹಾಗೆ ನಮಗೂ ಸಪೋರ್ಟ್ ಸಿಕ್ದಂಗಾಗುತ್ತೆ. ಅಯ್ಯೋ, ನೀವು ದತ್ತವ್ರ ಮೇಲೆ ಅನುಮಾನ ಪಡ್ಬೇಡಿ. ಅವ್ರಿಗೂ ಯುವಕರಂದ್ರೆ ತುಂಬಾ ಇಷ್ಟ. ಖಂಡಿತ ನಿಮ್ಮೆಲ್ಲರನ್ನು ಬೆಳೆಸ್ತಾರೆ. ಅಕ್ಕ, ನಮ್ ದತ್ತಣ್ಣನ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಅಕ್ಕ? ದತ್ತಣ್ಣ, ನಾವು ನಿಮ್ಮ ಟೀಮ್ಗೆ, ಕಬಡ್ಡಿ ಟೀಮ್ಗೆ ಸೇರ್ಕೋಬೇಕಂತ ಇದೀವಿ. ಸೇರಿಸ್ಕೊಳ್ಳೋಣ, ನಾವು ತುಂಬಾ ಜನ ಕಾಯ್ತಾ ಇದ್ದಾರೆ. ಅಯ್ಯೋ ಖಂಡಿತ. ನಿಮ್ಗೆ ಗೊತ್ತಲ್ವಾ, ದತ್ತ ಅವರು ನಿಮ್ಮಂತ ಯುವಕರಿಗೋಸ್ಕರನೇ ಹೊಸ ಕಬಡ್ಡಿ ಟೀಮ್ ಕಟ್ಟಿರೋದು. ಹೊಸ ಟೀಮ್ ಕಟ್ಟಿದ್ದಕ್ಕೆ ಅಲ್ವಾ ನರಸಿಂಹವನ್ ಬಿಟ್ಟು ಬೇರೆಯವರು ಏನಾದ್ರೂ ಮಾಡ್ಬೋದು ಅಂತ ನಿಮಗ್ ಗೊತ್ತಾಗಿದ್ದು. 100% ನಿಜ ಮೇಡಮ್. ಮೊದಲು ನಾವು ಕಬಡ್ಡಿ ಸೇರ್ಕೋಬೇಕು ಅಂದ್ರೆ ಲಕ್ಕಿ ಮತ್ತೆ ನರಸಿಂಹಣ್ಣ ಸೇರಿಸ್ತಾನೆ ಇರಲಿಲ್ಲ. 5 ನಿಮಿಷ ಲೇಟಾಗಿ ಬಂದ್ರೆ ತಲೆ ಮೇಲೆ ಹೊಡಿತಾರೆ ಲಕ್ಕಿ ಅಣ್ಣ. ಯಾವಾಗ್ಲೂ ಡಿಸಿಪ್ಲಿನು ಅಂತಿರ್ತಾರೆ. ಏನ್ ಡಿಸಿಪ್ಲಿನ್ ಇರಲಿ, ಅವ್ರು ದೊಡ್ಡವರು ಅಂತ ನಾವು ಅವ್ರಿಗೆ ಭಯ ಪಡ್ತಿದ್ವಿ. ಇವಾಗ ನೋಡ್ರಿ ಎಂತ ಕೆಲಸ ಮಾಡಿದ್ದಾರೆ. ಮನುಷ್ಯರು ಆಡೋ ಮಾತಿನಿಂದ ಅಲ್ಲ, ಮಾಡೋ ಕೆಲಸದಿಂದ ದೊಡ್ಡವರಾಗೋದು. ಅಣ್ಣ, ನರಸಿಂಹಣ್ಣ ಎಂತ ಕೆಲಸ ಮಾಡಿದ್ರೆ ಗೊತ್ತಣ್ಣ, ಬೇರೆಯವರಲ್ಲಿ ತಲೆ ಎತ್ಕೊಂಡು ಹೇಳೋಕ್ಕಾಗ್ತಿಲ್ಲ ನಾವು.